ಇನ್ನು ರಾಜ್ಯ ಕಾಂಗ್ರೆಸ್ನಲ್ಲಿ ಮತ್ತೆ ಕುರ್ಚಿ ಚರ್ಚೆ ಶುರುವಾಗಿದೆ. ಗುಜರಾತ್ನಲ್ಲಿ ಎಐಸಿಸಿ ಕಾರ್ಯಕಾರಿ ಸಮಿತಿ ಸಭೆ ನಡೆಯುತ್ತಿರುವಂತಹ ಹೊತ್ತಲ್ಲೇ ಇತ್ತ ಡಿಕೆ ಆಪ್ತ ಶಾಸಕ ಡಿಸೆಂಬರ್ನ ಭವಿಷ್ಯವನ್ನ ನುಡಿದಿದ್ದಾರೆ. ಏನದು ಭವಿಷ್ಯ, ಬನ್ನಿ ನೋಡೋಣ. ಡಿಸೆಂಬರ್ ಆದಾಗ ಆಗಲಿಲ್ಲ ಅಂದ್ರೆ ಬಂದ್ಕೊಂಡು ಇದೆಲ್ಲ ಹೈಕಮಾಂಡ್ ವಿಷಯಗಳನ್ನ ರಿಯಾಕ್ಟ್ ಮಾಡೋಕ್ಕೆ ಏನೂ ಇಲ್ಲ. ಅವ್ರ ಮಾತಿಗೆಲ್ಲ ನಾನು ಯಾಕಪ್ಪ ಉತ್ತರ ಕೊಟ್ಟರು? ನಾನು ಮಾಧ್ಯಮದ ಮುಂದೆ ಆ ವಿಚಾರ ಮಾತಾಡಲ್ಲ. ಕಾಂಗ್ರೆಸ್ನಲ್ಲಿ ಮತ್ತೆ ಶುರುವಾಯಿತು ಸಿಎಂ ಕುರ್ಚಿ ಖ್ಯಾತೆ. ಡಿಸೆಂಬರ್ ಡೆಡ್ಲೈನ್ ಕೊಟ್ಟ ಡಿಸಿಎಂ ಡಿಕೆಶಿ ಆಪ್ತ. ಕಾಂಗ್ರೆಸ್ ಸರ್ಕಾರ ಬಂದ ಮೊದಲ ದಿನದಿಂದ ನಡೆಯುತ್ತಿರುವ ಕದನ ಸಿಎಂ ಸ್ಥಾನದ್ದು. ಕಾಂಗ್ರೆಸ್ ಸರ್ಕಾರದಲ್ಲಿ ಸಿಎಂ ಸ್ಥಾನಕ್ಕೆ ಅಧಿಕಾರ ಹಂಚಿಕೆ ಸೂತ್ರ ನಿಗದಿಯಾಗಿದೆ ಅಂತ ಡಿಕೆ ಶಿವಕುಮಾರ್ ಆಪ್ತರು ಪದೇ ಪದೇ ಹೇಳ್ತಾನೆ ಬಂದಿದ್ದಾರೆ. ಇದೀಗ ಮತ್ತೊಮ್ಮೆ ಡಿಕೆ ಆಪ್ತ ಶಾಸಕ ಶಿವಗಂಗಾ ಬಸವರಾಜು ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. ಡಿಕೆ ಸಿಎಂ ಆಗೇ ಆಗ್ತಾರೆ ಅನ್ನೋ ರೀತಿಯಲ್ಲಿ ಮಾತನಾಡಿದ್ದಾರೆ. ಡಿಸೆಂಬರ್ ಆದಾಗ ಏನಾರು ಆಗ್ಲಿಲ್ಲ ಅಂದ್ರೆ ಬಂದ್ಕೊಂಡು ಡಿಸೆಂಬರ್ ತಿಂಗಳ ವೇಳೆ ಡಿಕೆ ಶಿವಕುಮಾರ್ ಸಿಎಂ ಆಗಿರ್ತಾರೆ ಅಂತ ಶಾಸಕ ಶಿವಗಂಗಾ ಬಸವರಾಜು ಹೇಳಿದ್ದು ಕಾಂಗ್ರೆಸ್ನಲ್ಲಿ ಸಂಚಲನ ಮೂಡಿಸಿದೆ. ಒಂದು ಕಡೆ ಕಾಂಗ್ರೆಸ್ ಶಾಸಕ ಮಾಗಡಿ ಬಾಲಕೃಷ್ಣ ಅಂತೂ ಡಿಕೆ ಶಿವಕುಮಾರ್ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಅಂಟಿಕೊಂಡು ಕೂತಿಲ್ಲ ಅಂದಿದ್ರು. ಇದೀಗ ಡಿಕೆ ಶಿವಕುಮಾರ್ ಸಿಎಂ ಆಗಿ ಆಗ್ತಾರೆ ಅಂತ ಶಿವಗಂಗಾ ಬಸವರಾಜ್ ಹೇಳಿರೋದು ನೋಡ್ತಿದ್ರೆ ಅಧಿಕಾರ ಹಂಚಿಕೆ ಸೂತ್ರ ನಿಜವೇ ಎಂಬ ಪ್ರಶ್ನೆಯನ್ನ ಮತ್ತೆ ಹುಟ್ಟು ಹಾಕಿದೆ. ಅದು ಒಂದ್ಸರಿ ಹೇಳ್ಬಿಟ್ಟಿದೀನಿ, ಆಗ್ಲೆಲ್ಲ ಅದು ರಿಪೀಟ್ ಮಾಡೋದು ಬೇಡ. ಡಿಸೆಂಬರ್ ಆದಾಗ ಏನಾರು ಆಗ್ಲಿಲ್ಲ ಅಂದ್ರೆ ಬಂದ್ಕೊಂಡು ಶಿವಗಂಗಾ ಬಸವರಾಜ್ ಮಾತಿನಲ್ಲಿ ಪ್ರಸ್ತಾಪ ಆದ ಡಿಸೆಂಬರ್ ಎಂಬ ತಿಂಗಳು ಇದೀಗ ಭಾರಿ ಮಹತ್ವ ಪಡೆದುಕೊಂಡಿದೆ. ಸಿಎಂ ಸಿದ್ದರಾಮಯ್ಯ ಆಪ್ತರು ಹೇಳುವ ಪ್ರಕಾರ ಯಾವುದೇ ಅಧಿಕಾರ ಹಂಚಿಕೆ ಸೂತ್ರವಾಗ್ಲಿ ಪವರ್ ಶೇರಿಂಗ್ ಒಪ್ಪಂದವಾಗ್ಲಿ ಇಲ್ಲವೇ ಇಲ್ಲ. ಆದ್ರೆ ಡಿಕೆ ಶಿವಕುಮಾರ್ ಆಪ್ತರ ಪ್ರಕಾರ ನವೆಂಬರ್ ಡಿಸೆಂಬರ್ ವೇಳೆಗೆ ಕಾಂಗ್ರೆಸ್ ಸರ್ಕಾರ ರಚನೆಯಾಗಿ ಬರೋಬ್ಬರಿ 30 ತಿಂಗಳು ಪೂರ್ಣಗೊಳ್ಳುತ್ತೆ. ಅಂದ್ರೆ ಸರ್ಕಾರ ಬಂದು ಸಿದ್ದರಾಮಯ್ಯ ಸಿಎಂ ಆಗಿ 2.5 ವರ್ಷ ಪೂರ್ಣವಾಗುತ್ತೆ. ಡಿಕೆ ಶಿವಕುಮಾರ್ ಕೂಡ ಇದೇ ವೇಳೆಗೆ ಹೈಕಮಾಂಡ್ ತನಗೆ ಶ್ರೀರಕ್ಷೆಯಾಗಿ ನಿಲ್ಲುತ್ತೆ ಎಂಬ ವಿಶ್ವಾಸದಲ್ಲಿದ್ದಾರೆ. ಅಷ್ಟೇ ಅಲ್ಲದೆ ಒಂದು ಹಂತದಲ್ಲಿ ಇದೇ ಡಿಸೆಂಬರ್ ವೇಳೆಗೆ ತನಗೆ ಸಿಎಂ ಸ್ಥಾನ ನೀಡುವ ನಿಟ್ಟಿನಲ್ಲಿ ಹೈಕಮಾಂಡ್ ನಾಯಕರಿಗೆ ಡಿಕೆ ಶಿವಕುಮಾರ್ ಒತ್ತಡ ಹೇರಿದ್ದಾರೆ ಎಂಬ ಚರ್ಚೆಗಳು ಕೂಡ ಹುಟ್ಟಿಕೊಂಡಿವೆ. ಹೀಗಾಗಿ ಶಿವಗಂಗಾ ಬಸವರಾಜ್ ಹೇಳಿದ ಡಿಸೆಂಬರ್ ತಿಂಗಳ ಗುಟ್ಟು ಇದೆ ಎಂಬ ಮಾತಿದೆ. ಹಾಗಂತ ಸಿದ್ದರಾಮಯ್ಯ ಆಪ್ತ ಸಚಿವರೇನು ಸುಮ್ಮನೆ ಇಲ್ಲ. ಅಧಿಕಾರ ಹಂಚಿಕೆ ಎಲ್ಲವೂ ಹೈಕಮಾಂಡ್ ನಿರ್ಧಾರ ಎನ್ನುತ್ತಿದ್ದಾರೆ. ಮುಖ್ಯಮಂತ್ರಿ ಬದಲಾವಣೆ ಬಗ್ಗೆ ಮಾತನಾಡಿದ್ದಾರೆ. ನೀವು ಹಿರಿಯ ಸಚಿವರಾಗಿ ಏನು ಹೇಳ್ತೀರಿ ಸರ್ ಈ ವಿಚಾರಕ್ಕೆ? ಅಕ್ಟೋಬರ್ನಲ್ಲಿ ಡಿಸೆಂಬರ್ನಲ್ಲಿ ಬದಲಾವಣೆ ಆಗೋದು ಪಕ್ಕ ಅಂತ ಹೇಳ್ತಿದ್ದಾರೆ. ಇದೆಲ್ಲ ಹೈಕಮಾಂಡ್ ವಿಷಯಗಳು ನನಗೆ ರಿಯಾಕ್ಟ್ ಮಾಡೋಕ್ಕೆ ಏನೂ ಇಲ್ಲ. ಅವ್ರ ಮಾತಿಗೆಲ್ಲ ನಾನು ಯಾಕಪ್ಪ ಉತ್ತರ ಕೊಡಲಿ? ನಮ್ಮ KPCC ಅಧ್ಯಕ್ಷರಾದ AICC ಅಧ್ಯಕ್ಷರು ನಮ್ಗೆ ಏನು ಹೇಳಿದ್ದಾರೆ? ಎಲ್ಲೋ ಆಚೆ ಏನೋ ಮಾತಾಡಬೇಡಿ ಅಂತ ಹೇಳಿದ್ದಾರೆ ತಾನೆ. ಆದ್ದರಿಂದ ನಾನು ಮಾಧ್ಯಮದ ಮುಂದೆ ಆ ವಿಚಾರ ಮಾತಾಡಲ್ಲ. 4 ಗೋಡೆ ಮಧ್ಯದಲ್ಲಿ ನಾವು ನಮ್ಮ ಪಕ್ಷ ನಮ್ಮ ಹೈಕಮಾಂಡ್ ಏನು ಹೇಳ್ತಾರೆ ಅದರ ಪ್ರಕಾರ ಹೋಗೋದು. ಅದೇನೇ ಹೇಳಿ, ರಾಷ್ಟ್ರದಲ್ಲಿ ಪಕ್ಷ ಸಂಘಟನೆಗೆ ಗುಜರಾತ್ನಲ್ಲಿ AICC ಮಹಾ ಅಧಿವೇಶನ ನಡೀತಿದ್ರೆ ಇತ್ತ ರಾಜ್ಯ ರಾಜಕೀಯದಲ್ಲಿ ಪವರ್ ಪಾಲಿಟಿಕ್ಸ್ ಸದ್ದು ಮಾಡ್ತಿದೆ. ಡಿಸಿಎಂ ಡಿಕೆ ಆಪ್ತ ಡಿಸೆಂಬರ್ ಡೆಡ್ಲೈನ್ ಮಾತು ಅದೆಷ್ಟು ನಿಜವೋ ಕಾದು ನೋಡಬೇಕಿದೆ. ಪ್ರಸನ್ನ ಗಾಂವ್ಕರ್, TV9 ಬೆಂಗಳೂರು.